Darling. Hey, ಯಾರ ನೀನು? ಬಿಡು. ಏನು ಮಾಡ್ತಿದ್ಯಾ? ಬಿಡು ನಾನು ಹೇಳ್ತೀನಿ. ನಮ್ಮ ಅಣ್ಣನಿಗೆ ಚಾಲಕ ಗೊತ್ತಿಲ್ಲ ಕಚ್ಚಡ ಮಗನೇ. ಬೇಡ ನಿನ್ನೇನು ಬೇಡ ಬೇಡ. ಮಾಚಾರ್ ಮಾಡಿದಾಯ್ತಾ? ಆಯ್ತು ಸರ್. ಎನಿ ಕ್ಲೋಸ್? ನೋ ಸರ್. ಸಿಟಿಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಸಿವಿಲಿಯನ್ಸ್ಗೆ ಸೇಫ್ಟಿ ಇಲ್ದಂಗ ಆಗಿದೆ. ಹೌದು ಸರ್. ವಿ ಮಸ್ಟ್ ವೈಪ್ ಔಟ್ ದ ಕ್ರಿಮಿನಲ್ಸ್. ಆಯ್ತು ಸರ್. ನೀವಿಷ್ಟೊಂದು ಜನ ಇದ್ದೀರಾ. ನಿಮ್ಮಲ್ಲಿ ಯಾರ್ಯಾರು ಈ ಕೊಲೆ ನೋಡಿದಿರಾ ಧೈರ್ಯವಾಗಿ ಸಾಕ್ಷಿ ಹೇಳಿ. ಇಲ್ಲ ಅಂದ್ರೆ ನಾಳೆ ನಿಮ್ಗೂ ಇದೇ ಗತಿ ಬರಬಹುದು. ಹೇಳಿ. ಅಂದ್ರೆ ನೀವ್ ಯಾರು ಈ ಕೊಲೆ ನೋಡ್ಲೇ ಇಲ್ವಾ? ನೋಡಿದ್ದಾರೆ ಸರ್. ನೋಡಿದವ್ರು ಯಾರು ಸಾಕ್ಷಿ ಹೇಳ್ತಾ ಇಲ್ಲ. ಯಾಕೆ? ಭಯ ಸರ್. ಕೊಲೆ ಮಾಡಿದವನು ಮಾಫಿಯಾ ಚೀಫ್ ಧನ್ರಾಜ್ ತಮ್ಮ ಧರ್ಮರಾಜ್. ಧನ್ರಾಜ್ ಇಲ್ಲಿ ತನಕ ಎಷ್ಟೋ ಜನ ಕೊಂದಿದ್ದಾನೆ. ಆದ್ರೆ ಅವನ ವಿರುದ್ಧ ಯಾರು ಸಾಕ್ಷಿ ಹೇಳಿದ್ದೇ ಇಲ್ಲ. ಅವನ ಹೆಸರಲ್ಲಿ ಒಂದೇ ಒಂದು ಕೇಸು ರಿಜಿಸ್ಟರ್ ಆಗಿಲ್ಲ ಸರ್. ಯಾಕೆಂದ್ರೆ ಅವನೊಬ್ಬ ಪವರ್ಫುಲ್ ಮ್ಯಾನ್. ಒಬ್ಬ ಕ್ರಿಮಿನಲ್ ಹೀಗೆ ಹಾಡು ಹೊಗಳ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಮೊದ್ಲು ಅವನ್ನ ಹಿಡಿದು ಒದ್ದು ಒಳಗಾಕಿ. ಕಂಪ್ಲೇಂಟು ಸಾಕ್ಷಿ ಇಲ್ದೆ ಹ್ಯಾಕ್ ಸರ್ ಅವನ್ನ ಒಳಗಾಕ್ಲಿ? ಸಾಕ್ಷಿನ ಕ್ರಿಯೇಟ್ ಮಾಡ್ರಿ. ಇಲ್ದೆ ಹೋದ್ರೆ ಅವನು ಇಡೀ ದೇಶಕ್ಕೆ ಬಾಂಬ್ ಬಿಟ್ಟು ಅವನ್ ಮಾತ್ರ ಸಂತೋಷವಾಗಿರ್ತಾನೆ. ಅವನು ಹಾಗಿರೋದಕ್ಕೆ ನಾನ್ ಬಿಡೋದಿಲ್ಲ. ಗಂಡಸ್ತನ ಇರೋನು ಒಬ್ಬನೇ ಒಬ್ಬ ಬಂದ್ ಸಾಕ್ಷಿ ಹೇಳಿದ್ರು ಸಾಕು. ನಾನ ಧನ್ರಾಜನ್ನ ಅವನ್ ತಮ್ಮನ್ನ ಒದ್ದು ಒಳಗಾಗ್ತೀನಿ. ಇಡೀ ಕರ್ನಾಟಕಕ್ಕೆ ಹೆಸರುವಾಸಿಯಾದ ಪ್ರೆಸ್ಟೀಜಿಯಸ್ ಲಾ ಕಾಲೇಜ್ ನಮ್ದು. ನಮ್ಮ ಕಾಲೇಜಿನಲ್ಲಿ ಓದಿ ಹೊರಬಿದ್ದವರೆಲ್ಲ ತುಂಬಾ ಪ್ರವರ್ಧಮಾನಕ್ಕೆ ಬಂದಿದ್ದಾರೆ. ಎಷ್ಟೋ VIP ಮಕ್ಕಳು ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇದುವರೆಗೂ ಒಂದ್ಸಾರ್ತಿನೂ ಸ್ಟ್ರೈಕು ಗಲಾಟೆ ಇದ್ಯಾವುದೂ ಇಲ್ಲದೆ ನಡ್ಕೊಂಡು ಹೋಗ್ತಾ ಇರೋಂಥದ್ದು ನಮ್ಮ ಕಾಲೇಜು. ಇಂಥ ಕಾಲೇಜಿನಲ್ಲಿ ನಂದಿ ಅಂತ ಒಬ್ಬ ಸ್ಟೂಡೆಂಟ್ಗೆ ಅಡ್ಮಿಷನ್ ಕೊಡ್ಬೇಕಾ? ಸರ್, ಈ ಹುಡುಗನಿಗೆ ಸೀಟ್ ಕೊಡಿ ಅಂತ ರೆಕಮೆಂಡ್ ಮಾಡ್ತಾ ಇರೋದು ಸದ್ಭಾವನಾ ಟ್ರಸ್ಟ್. ಈ ಸಂಸ್ಥೆ ನಿರಾಶ್ರಿತರಿಗೆ, ಅನಾಥ ಮಕ್ಕಳಿಗೆ, ತಿಳಿದೇ ತಪ್ಪು ಮಾಡುವಂಥ ಯುವಕರಿಗೆ ಆಶ್ರಯ ಕೊಡುವಂಥ ಟ್ರಸ್ಟ್. ಅವರು ಬರೀ ರೆಕಮೆಂಡ್ ಮಾಡ್ತಾ ಇಲ್ಲ, ಫೀಸು ಕಟ್ತಾ ಇದ್ದಾರೆ. ಅಂಥ ಒಂದು ಟ್ರಸ್ಟು ಆ ಹುಡುಗನ ಮೇಲೆ ನಂಬಿಕೆ ಇಟ್ಟು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡಬೇಕಾದ್ರೆ ನಾವು ಅಡ್ಮಿಷನ್ ಮಾಡ್ಕೊಳ್ದೆ ಹೋದ್ರೆ ತಪ್ಪಾಗುತ್ತೆ. ಅಡ್ಮಿಷನ್ ಮಾಡ್ಕೊಂಡ್ರೆ ತಪ್ಪಾಗುತ್ತೆ ಸರ್. ಅವನ್ ನಾಳೆ ನಮ್ಮ ಕಾಲೇಜಿಗೆ ಕೆಟ್ಟ ಹೆಸರು ತಂದ್ರೆ ಟ್ರಸ್ಟ್ನವ್ರು ಬಂದು ಏನ್ ಮಾಡ್ತಾರೆ? ಕೊಲೆ ಮಾಡಿ ಜೈಲ್ಗೆ ಹೋಗಿರೋ ಈ ನಂದಿ ಪಂದಿಗೆಲ್ಲ ನಮ್ಮ ಕಾಲೇಜಲ್ಲಿ ಸೀಟ್ ಕೊಡೋದು ನನಗೆ ಸುತರಾಮ್ ಇಷ್ಟ ಇಲ್ಲ. ಮೈ ಕಮ್ ಇನ್ ಸರ್. ರೀ ವಿಶ್ವನಾಥ್, ಯಾರೋ ನಂದಿ ಅಂದ್ರಿ, ಇವನ್ ಯಾರೋ ಗುಳಿ ಇದ್ದಂಗಿದಾನಲ್ರಿ. ಬಿ ಕೇರ್ಫುಲ್. ಸ್ವಲ್ಪ ಟಾಯ್ಲೆಟ್ಗೆ ಹೋಗ್ಬರ್ಲಾ? ಎಗರಾಡ್ತಾ ಇದ್ರಿ, ತಪ್ಪಿರ್ರಿ. ಪ್ರೆಷರ್ ಜಾಸ್ತಿ ಆಗುತ್ತೆ. ಅಲ್ಲಿ ನೋಡಿ ಇಳಿಯುತ್ತೆ.
ಪ್ಲೀಸ್ ಕಮ್ ಇನ್. ನಂದಿ, ಇಷ್ಟು ವರ್ಷ ನೀನು ಜೈಲಲ್ಲಿ ಓದಿ ಒಳ್ಳೆ ಹೆಸರು ತಗೊಂಡಿದ್ಯಾ, ಒಳ್ಳೆ ಮಾರ್ಕ್ಸು ತಗೊಂಡಿದ್ಯಾ, ಓಕೆ. ಬಟ್ ಈಗಾಗಲೇ ಒಂದು ಕೊಲೆ ಮಾಡಿ ಜೈಲಿನಲ್ಲಿರೋ ನೀನು ಲಾ ಕಾಲೇಜ್ಗೆ ಸೇರ್ಕೋಬೇಕು ಅಂತ ಇದೆಯಲ್ಲ, ಇದಕ್ಕೇನು ಕಾರಣ? ಸರ್, ಜೈಲಿನಲ್ಲಿ ಅಪರಾಧಿಗಳಿಗಿಂತ ನಿರಪರಾಧಿಗಳೇ ಜಾಸ್ತಿ ಇದ್ದಾರೆ. ನಿಜವಾದ ಅಪರಾಧಿಗಳಿರೋದು ಹೊರಗಡೆ. ಒಬ್ಬ ಲಾಯರಾಗಿ ನಾನು ಆ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಿ ನಿರಪರಾಧಿಗಳನ್ನ ರಕ್ಷಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಗುಡ್, ವೆರಿ ಗುಡ್. ಇದೊಂದು ಪಾಯಿಂಟ್ ಸಾಕೆ ನಿನಗೆ ಅಡ್ಮಿಷನ್ ಕೊಡೋದಕ್ಕೆ. ಬಟ್ ವಿತ್ ಸರ್ಟನ್ ಕಂಡೀಷನ್ಸ್. ನಂಬರ್ 1, ಈ ಕಾಲೇಜಲ್ಲಿ ಡಿಸಿಪ್ಲಿನ್ ಪಂಕ್ಚುಯಾಲಿಟಿಗೆ ಪ್ರಯಾರಿಟಿ ಕೊಡ್ತೀವಿ. ಅಂಡ್ ನಂಬರ್ 2, ನೀನು ಈ ಕಾಲೇಜಲ್ಲಿ ನಡೆಯೋ ಯಾವುದೇ ತೊಂದರೆ, ಗಲಾಟೆ, ಸ್ಟ್ರೈಕ್ ಅಲ್ಲಿ ಇನ್ವಾಲ್ವ್ ಆಗಬಾರ್ದು. ಹಾಗೇನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಅಥವಾ ಇನ್ವಾಲ್ವ್ ಆದ್ರೆ ವಿತೌಟ್ ಎನಿ ಫರ್ದರ್ ಎನ್ಕ್ವೈರಿ ಇಮಿಡಿಯೇಟ್ ಆಗಿ ನಿನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಈ ಕಂಡೀಷನ್ಗೆಲ್ಲ ಒಪ್ಕೊಂಡು ಈ ಅಗ್ರಿಮೆಂಟ್ಗೆ ಸೈನ್ ಮಾಡೋದೇ ಆದ್ರೆ ನಿನಗೆ ಅಡ್ಮಿಷನ್ ಕೊಡ್ತೀನಿ. ಸರ್, ನಾನು ಚೆನ್ನಾಗಿ ಓದಿ ಗೋಲ್ಡ್ ಮೆಡಲ್ ತಗೊಳ್ಬೇಕು ಅಂತ ಈ ಕಾಲೇಜಿಗೆ ಸೇರ್ತಾ ಇದ್ದೀನಿ ಅಷ್ಟೇ. ನಾನು ಯಾವುದ್ರಲ್ಲಿ ಇನ್ವಾಲ್ವ್ ಆಗಲ್ಲ. ದಟ್ಸ್ ಗುಡ್. ತಗೋ, ಇಲ್ಲಿ ಸೈನ್ ಮಾಡು. ಏನ್ರಿ ಮಿಸ್ಟರ್ ಕಾಶಿ, ಅವಾಗ್ಲೇ ನಂದಿಗಿಂದಿಗೆ ಅಡ್ಮಿಷನ್ ಕೊಡಬಾರ್ದು ಅಂದ್ರಿ, ಈಗ ಹುಡುಗ ನೋಡಿದ ಕೂಡಲೇ ಹಂದಿ ತರ ತಲೆ ಆಡಿಸ್ತಿರಲ್ರಿ. ನಾನೇ ಅಪೋಸ್ ಮಾಡಿದ್ದು ಅಂತ ಅವನಿಗೆ ಏನಾರು ಗೊತ್ತಾಗ್ಬಿಟ್ರೆ ನನ್ನನ್ನೇ ಹಂದಿ ತರ ಕತ್ತರಿಸಿ ಪೋರ್ಕ್ ಫ್ರೈ ಮಾಡಿ ತಿಂದ್ಬಿಡ್ತಾನೆ. ಎಸ್ ನಾನೇ ನಿಮಗೆ ರೆಕಮೆಂಡ್ ಮಾಡಿದ್ದು. ಆಲ್ ದ ಬೆಸ್ಟ್.